ಚಿತ್ತಗಾಂಗ್ ಸೆಂಟ್ರಲ್ ಜೈಲ್ 1933. ಪರಿಸ್ಥಿತಿ ತುಂಬ ಗಂಭೀರವಾಗಿತ್ತು. ಜೈಲಿನ ಕೋಣೆ ನಟ್ಟ ನಡುವೆ ಕೈದಿಯನ್ನು ಸರಪಳಿಯಿಂದ ಬಂಧಿಸಿದ್ದರು. ಮೈಯಿಂದ ರಕ್ತ ಹರಿತಾ ಇತ್ತು. ಕೈಯಲ್ಲಿ ಲಾಠಿಯನ್ನು ಹಿಡಿದು ಬ್ರಿಟಿಷ್ ಅಧಿಕಾರಿಗಳು ಸುತ್ತುವರೆದಿದ್ದರು. ಖೈದಿಗೆ ಚಿತ್ರಹಿಂಸೆ ನೀಡುತ್ತಾ ನಿನ್ನ ಜೊತೆಗಾರರು ಎಲ್ಲಿದ್ದಾರೆ, ಎಲ್ಲಿ ಅಡಗಿದ್ದಾರೆ ಎಂದು ಕೇಳುತ್ತಿದ್ದರು. ಖೈದಿ ಒಂದೇ ಮಾತರಂ ಎಂದು ಹೇಳದೆ ಬೇರೆ ಏನನ್ನೂ ಸಹ ಹೇಳುತ್ತಿರಲಿಲ್ಲ. ಬ್ರಿಟಿಷ್ ಅಧಿಕಾರಿಗಳು ಅವರ ಉಗುರನ್ನು ಕೀಳುತ್ತಾರೆ, ಆದರೂ ಸಹ ಒಂದೇ ಮಾತರಂ ಹೇಳುತ್ತಾರೆ. ಹಲ್ಲಿನ ಮೇಲೆ ಪ್ರಹಾರ ಮಾಡುತ್ತಾರೆ. ವ್ಯಕ್ತಿ ಜೋರಾದ ಶಬ್ದದೊಂದಿಗೆ ಜೀವ ಇಲ್ಲದಂತೆ ಹಲ್ಲುಗಳೆಲ್ಲ ಮುರಿದು ನೆಲಕ್ಕೆ ಉರುಳುತ್ತಾರೆ. ಆದರೂ ಕೊನೆಯದಾಗಿ ಅವರ ಬಾಯಿಯಲ್ಲಿ ಬಂದ ಪ್ರತಿಧ್ವನಿ ಒಂದೇ ಮಾತರಂ ಆಗಿರುತ್ತದೆ. ಬಂಧುಗಳೇ, ಚಿತ್ತಗಾಂಗ್ ಸೆಂಟ್ರಲ್ ಜೈಲಿನಲ್ಲಿ ಅಷ್ಟೊಂದು ಚಿತ್ರಹಿಂಸೆ ಅನುಭವಿಸಿದ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ನಮ್ಮ ಭಾರತ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದಿರುವ ವೀರ ಧೀರ ಯೋಧ, ಬಂಗಾಳದ ಮಾಸ್ಟರ್ ದ ಎಂದೇ ಪ್ರಸಿದ್ಧಿಯಾಗಿರುವ ಕ್ರಾಂತಿವೀರ ಸೂರ್ಯಸೇನ. ಶಿಕ್ಷಕರಾಗಿದ್ದರೂ ಕೂಡ 1930 ಚಿತ್ತಗಾಂಗ್ ಎಂಬ ಪ್ರದೇಶದಲ್ಲಿ ಮಹಾನ್ ಕ್ರಾಂತಿಯನ್ನು ಮಾಡಿ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಶೂರ, ಸೂರ್ಯನ ಕಿರಣಗಳ ಹಾಗೆ ಪ್ರಜ್ವಲಿಸುವ ಸೂರ್ಯಸೇನ. ಭಾರತೀಯ ಪ್ರಜೆಗಳಾದ ನಾವು ಭಾರತ ಇತಿಹಾಸದ ಕೆಲವು ಸಂದರ್ಭಗಳು, ಘಟನೆಗಳು, ಸನ್ನಿವೇಶಗಳು, ಸ್ವತಂತ್ರ ಹೋರಾಟದ ಚರಿತ್ರೆಗಳನ್ನು ತಿಳಿದುಕೊಳ್ಳಲೇಬೇಕಾಗುತ್ತದೆ. ಆದ್ದರಿಂದ ಕೆಲವು ಘಟನೆಗಳ ಕುರಿತು ಕೆಲವೊಂದು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತರುತ್ತಿದ್ದೇನೆ. ಇದು ಇತಿಹಾಸದ ನಾದ, ನಮ್ಮ ಧ್ವನಿಯು ಇಂದಿನ ಕಿವಿಗಳಿಗೆ. ಈ ವಿಡಿಯೋವನ್ನು ಅಂತ್ಯದವರೆಗೆ ನೋಡಿದರೆ ಒಬ್ಬ ಶಿಕ್ಷಕ ಕ್ರಾಂತಿಕಾರಿಯಾದ ಘಟನೆ ನೀವು ತಿಳಿಯಬಹುದು. 1920 ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಆರಂಭಿಸಿದರು. ಈ ಚಳುವಳಿಯ ಪ್ರಕಾರ ಬ್ರಿಟಿಷ್ ಸರ್ಕಾರ ನೀಡಿದ್ದ ಬಿರುದು ಹಿಂತಿರುಗಿಸುವುದು, ಸರ್ಕಾರಿ ಮತ್ತು ಸೈನ್ಯದ ನೌಕರಿಗಳನ್ನು ತ್ಯಜಿಸುವುದು, ವಿದೇಶಿ ವಸ್ತು ಮತ್ತು ವಸ್ತ್ರಗಳನ್ನು ತ್ಯಜಿಸುವುದು, ಸರ್ಕಾರದೊಡನೆ ಎಲ್ಲ ರೀತಿಯಲ್ಲೂ ಅಸಹಕಾರ ನೀಡುವುದು ಚಳುವಳಿಯ ಉದ್ದೇಶವಾಗಿತ್ತು. ಇದೇ ರೀತಿಯಲ್ಲಿ ಚಳುವಳಿಗೆ ರಾಷ್ಟ್ರಾದ್ಯಂತ ಬೆಂಬಲ ದೊರೆಯಿತು. ಚಳುವಳಿ ಕೆಲವೇ ದಿನಗಳಲ್ಲಿ ದೇಶಾದ್ಯಂತ ವ್ಯಾಪಿಸಿ ಯಶಸ್ವಿ ಕೂಡ ಆಗಲು ಪ್ರಾರಂಭಿಸಿತು. ದೇಶದ ಎಲ್ಲ ಭಾಗದ ಜನರು ಶಾಂತರಾಗಿ ಚಳುವಳಿಯ ಯಶಸ್ಸಿಗೆ ಸಹಕರಿಸುತ್ತಿದ್ದಾಗ ಬ್ರಿಟಿಷ್ ಸರ್ಕಾರವು ಅಸಹಕಾರ ಚಳುವಳಿಯ ಮೇಲೆ ಉಗ್ರ ಕ್ರಮ ಕೈಗೊಳ್ಳಬೇಕೆಂದು ಯೋಜನೆ ಮಾಡಿತು. ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮತ್ತು ಖಿಲಾಫತ್ ಕಾರ್ಯಕರ್ತರು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆ ಚೌರಿ ಚೌರಾ ಎಂಬ ಹಳ್ಳಿಯಲ್ಲಿ 3,000 ರೈತರನ್ನು ಸಂಘಟಿಸಿ ಚಳುವಳಿ ಹೂಡಿದರು. ಶಾಂತರಾಗಿ ಚಳುವಳಿ ಮುನ್ನಡೆಯುತ್ತಿರುವಾಗ ಬ್ರಿಟಿಷರ ಸೈನ್ಯ ಅವರನ್ನು ತಡೆದು ರೈತರಿಗೆ ಬೈದು ಹಲ್ಲೆ ಮಾಡಿದರು. ಆ ಕಾರಣದಿಂದ ಬ್ರಿಟಿಷ್ ಸೈನಿಕರ ಮೇಲೆ ಮುಗಿಬಿದ್ದ ರೈತರು ಪೊಲೀಸ್ ಠಾಣೆಯ ಒಳಗೆ ನುಗ್ಗಿ ಅಧಿಕಾರಿಗಳನ್ನು ಕೊಂದು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದರು. ಈ ಘಟನೆಯಲ್ಲಿ 22 ಜನ ಬ್ರಿಟಿಷ್ ಸೈನಿಕರು ಹತ್ಯೆಯಾದರು. ಇಷ್ಟೊಂದು ಹಿಂಸಾತ್ಮಕತೆಯನ್ನು ನೋಡಿದ ಗಾಂಧೀಜಿಯವರು ಯಶಸ್ವಿಯಾಗಿ ಮುಂದುವರಿಯುತ್ತಿದ್ದ ಚಳುವಳಿಯನ್ನು ಹಿಂತೆಗೆದುಕೊಳ್ಳಬೇಕೆಂದುಕೊಂಡಾಗ ಈ ನಿರ್ಣಯ ಕಾಂಗ್ರೆಸ್ಸಿನಲ್ಲಿದ್ದ ಯುವಕರಿಗೆ ನಿರಾಶೆಯನ್ನುಂಟು ಮಾಡಿತು. ಎಲ್ಲರೂ ಈ ನಿರ್ಣಯವನ್ನು ವಿರೋಧಿಸಿದರು. ಅದರಲ್ಲಿ ಸೂರ್ಯಸೇನರೂ ಒಬ್ಬರು. ಅಹಿಂಸೆಯಿಂದ ಭಾರತ ಸ್ವತಂತ್ರವಾಗುವುದಿಲ್ಲ, ರಕ್ತ ಹರಿಯಲೇಬೇಕು ಎಂದು ನಿರ್ಧರಿಸಿ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಕ್ರಾಂತಿಕಾರಿ ಯೋಜನೆಯನ್ನು ಹಾಕಲು ಪ್ರಾರಂಭಿಸಿದರು. ನಂತರ ದಿನಗಳಲ್ಲಿ ಸೂರ್ಯಸೇನರು ಬಂಗಾಳದಲ್ಲಿದ್ದ ಕ್ರಾಂತಿಕಾರಿ ಗೆಳೆಯರೊಂದಿಗೆ ಸೇರಿ ಅಸ್ಸಾಮದಿಂದ ಬಂಗಾಳಕ್ಕೆ ರೈಲಿನಲ್ಲಿ ತೆರಳುತ್ತಿದ್ದ ಬ್ರಿಟಿಷರ ಖಜಾನೆಯನ್ನು ಲೂಟಿ ಮಾಡುತ್ತಾರೆ. ಏಕೆಂದರೆ ಶಸ್ತ್ರಾಗಾರ ದಾಳಿಯಲ್ಲಿ ಹಣ ಬೇಕಾಗಬಹುದೆಂದು. ಆದರೆ ಈ ಪ್ರಕರಣದಿಂದಾಗಿ ಸೂರ್ಯಸೇನರನ್ನು ಮೊದಲ ಬಾರಿಗೆ ಬಂಧಿಸಿದಾಗ ಅವರ ಕ್ರಾಂತಿಕಾರಿ ಗೆಳೆಯರೊಂದಿಗೆ 2 ವರ್ಷ ಜೈಲು ಶಿಕ್ಷೆಗೆ ಒಳಗಾಗುತ್ತಾರೆ. ಈ 2 ವರ್ಷದಲ್ಲಿ ಸೂರ್ಯಸೇನರು ಸುಮ್ಮನೆ ಕೈಕಟ್ಟಿ ಕೂರದೆ ಅವರ ಗೆಳೆಯರೊಂದಿಗೆ ಜೈಲಿನಲ್ಲಿಯೇ ಸಶಸ್ತ್ರ ಕ್ರಾಂತಿಕಾರಿ ಯೋಜನೆಯನ್ನು ಯೋಜಿಸಲು ಪ್ರಾರಂಭ ಮಾಡಿದರು. 1928 ಸೂರ್ಯಸೇನರು ಬಂಧನ ಮುಕ್ತರಾದರು. ಇಲ್ಲಿಂದಾನೇ ಚಿತ್ತಗಾಂಗ್ ಆರ್ಮರಿ ರೈಡ್ನ ಕತೆ ಪ್ರಾರಂಭವಾಗುತ್ತದೆ. ಚಿತ್ತಗಾಂಗ್ ಎಂಬ ಪ್ರದೇಶವು ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಅಥವಾ ಅಖಂಡ ಭಾರತ ಇಬ್ಬಾಗ ಆಗುವುದಕ್ಕಿಂತ ಮುಂಚೆ ಭಾರತದಲ್ಲಿಯೇ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರದೇಶವು ಬಾಂಗ್ಲಾ ಮತ್ತು ಭಾರತ ದೇಶದ ಗಡಿಯಲ್ಲಿದ್ದು ಬಾಂಗ್ಲಾದೇಶಕ್ಕೆ ಸೇರಿದ ಪ್ರದೇಶವಾಗಿದೆ. 1929 ಈ ಅವಧಿಯಲ್ಲಿ ಸೂರ್ಯಸೇನರು ಮತ್ತು ಅವರ 4 ಗೆಳೆಯರಾದ ಗಣೇಶ್ ಘೋಷ್, ಅನಂತ್ ಸಿಂಗ್, ಲೋಕನಾಥ್ ಬಾಲ್ ಮತ್ತು ನಿರ್ಮಲ್ ಸಿಂಗ್ ಎಲ್ಲರೂ ಒಂದು ಕಡೆ ಸಭೆ ಸೇರಿದರು. ಇದು ಒಂದು ಸಾಧಾರಣ ಸಭೆ ಆಗಿರಲಿಲ್ಲ. ಭಾರತೀಯ ಪುಸ್ತಕದ ಪುಟಗಳಲ್ಲಿ ಇತಿಹಾಸ ಬರೆಯುವ ಯೋಜನೆ ಇದಾಗಿತ್ತು.
ಈ ಮಹಾನ್ ಕ್ರಾಂತಿಯನ್ನು ಸಾಕಾರಗೊಳಿಸಲು ಗಣೇಶ್ ಘೋಷ್ ಮತ್ತು ಅನಂತ್ ಸಿಂಗ್ ಬೇರೆಯದ್ದೇ ರೀತಿಯಲ್ಲಿ ಯೋಜನೆ ಪ್ರಾರಂಭಿಸಿದರು. ಯುವಕರನ್ನು ಸಂಘಟಿಸಿ ಒಂದು ವ್ಯಾಯಾಮ ಶಾಲೆಯನ್ನು ಪ್ರಾರಂಭಿಸಿದರು. ಈ ವ್ಯಾಯಾಮ ಶಾಲೆ ಶಾರೀರಿಕ ಮತ್ತು ಸಾಂಸ್ಕೃತಿಕ ಶಿಕ್ಷಣಕ್ಕಾಗಿ ಅಲ್ಲದೆ ಗುಪ್ತ ಕ್ರಾಂತಿಕಾರಿ ಯೋಜನೆಯ ಭಾಗವಾಗಿತ್ತು. ಇಲ್ಲಿ 14-15 ವರ್ಷದ ಯುವಕ ಯುವತಿಯರು ಕೂಡ ಸೇರಿದರು. ಗಣೇಶ್ ಘೋಷ್ ಮತ್ತು ಅನಂತ್ ಸಿಂಗ್ ರವರು ಯುವಕ ಯುವತಿಯರ ಮನಸ್ಸಿನಲ್ಲಿ ದೇಶಭಕ್ತಿಯ ಚಿಂಗಾರಿಯನ್ನು ತುಂಬಿದರು. ಸದೃಢ ಮತ್ತು ಶಾರೀರಿಕವಾಗಿ ಧೈರ್ಯ ತುಂಬಿ ಗಟ್ಟಿಗೊಳಿಸಿದರು. ಮಾಸ್ಟರ್ ದಾ ಸೂರ್ಯಸೇನರು ಅವರ ಆಚಾರ ವಿಚಾರ ದೇಶಭಕ್ತಿಯಿಂದ ಜನರಿಗೆ ಮುಂದೆ ಬರಲು ಹೇಳುತ್ತಿದ್ದರಂತೆ. ಇವರ ವ್ಯಕ್ತಿತ್ವ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂದರೆ ಯಾವ ಯುವ ಅವರ ಭಾಷಣ ಕೇಳುತ್ತಾರೋ ಅವರ ವ್ಯಕ್ತಿತ್ವಕ್ಕೆ ಮರುಳಾಗದೆ ಪ್ರಭಾವ ಬೀರದೆ ಇರುತ್ತಿರಲಿಲ್ಲ. ಪ್ರತಿದಿನ ಪ್ರತಿ ರಾತ್ರಿ ಯೋಜನೆಯು ತಯಾರಿಯಾಗುತ್ತಿತ್ತು. ಅಷ್ಟೊತ್ತಿಗೆ ಸೂರ್ಯಸೇನರಿಗೆ ಒಂದು ಸೈನ್ಯ ಸಿಕ್ಕೇ ಬಿಟ್ಟಿತ್ತು. ಆದರೆ ಆ ಸೈನ್ಯಕ್ಕೆ ತಿಳಿದಿರಲಿಲ್ಲ ಯಾವಾಗ ಎಷ್ಟೊತ್ತಿಗೆ ಯಾರ ವಿರುದ್ಧ ಹೇಗೆ ಯುದ್ಧ ಮಾಡಬೇಕೆಂದು. ಒಂದನ್ನು ಹೇಳಬಹುದು, ಯಾರ ಜೊತೆಯಾದರೂ ಹೇಗೆ ಬೇಕಾದರೂ ಎಷ್ಟೊತ್ತಿಗೆ ಬೇಕಾದರೂ ದಾಳಿ ಮಾಡುವ ಸಾಮರ್ಥ್ಯ, ಧೈರ್ಯ, ಸ್ಥೈರ್ಯ, ಪರಾಕ್ರಮ ಅವರಲ್ಲಿತ್ತು. ಈ ಸೈನ್ಯಕ್ಕೆ ಸೂರ್ಯಸೇನರು IRA ಎಂದರೆ ಇಂಡಿಯನ್ ರಿಪಬ್ಲಿಕ್ ಆರ್ಮಿ ಎಂದು ಹೆಸರಿಟ್ಟರು. ಎಲ್ಲವೂ ತಯಾರಿಯಾಗೇ ಬಿಟ್ಟಿತು. ಆದರೆ ಮಾಸ್ಟರ್ ದಾ ತಲೆಯಲ್ಲಿ ಒಂದೇ ಯೋಚನೆ, ಬ್ರಿಟಿಷರ ಬೇರುಗಳನ್ನು ಅಲುಗಾಡಿಸುವುದು. ಈ ಬಾರಿ ಅವರು ಎಲ್ಲ ತಯಾರಿಯೊಂದಿಗೆ ಮೈದಾನದಲ್ಲಿ ಇಳಿಯಲು ಸಜ್ಜಾಗಿದ್ದರು. ದಿನಾಂಕ 18 ಏಪ್ರಿಲ್ 1930 ಶುಕ್ರವಾರ ರಾತ್ರಿ ಸೂರ್ಯಸೇನರು ತನ್ನ ಸೈನ್ಯಕ್ಕೆ ಇಷ್ಟು ದಿನ ಹೇಳದೆ ಮುಚ್ಚಿಟ್ಟಿದ್ದ ನಿಜವಾದ ಚಿತ್ತಗಾಂಗ್ ಆರ್ಮರಿ ರೇಡ್ನ ಕ್ರಾಂತಿಕಾರಿ ಯೋಜನೆ ಕುರಿತು ಎಲ್ಲರೂ ರೊಚ್ಚಿಗಳು ಹಾಗೆ ತನ್ನ ಪ್ರಭಾವಶಾಲಿ ಮಾತುಗಳಿಂದ ಹೇಳಿದರು. IRA ಸೈನಿಕರ ಉತ್ಸಾಹ ಏರಿತು. ಎಲ್ಲರ ಮೈಯಲ್ಲಿ ರಕ್ತ ಕೊತ ಕೊತ ಎಂದು ಕುದಿತಾ ಇತ್ತು. ಯೋಜನೆ ಇದಾಗಿತ್ತು. IRA ಸೈನಿಕರು ಚಿತ್ತಗಾಂಗ್ದಿಂದ ಬ್ರಿಟಿಷ್ ಸೈನ್ಯವನ್ನು ಬೇರೆ ಮಾಡುವುದು. ಇದಕ್ಕಾಗಿ ಚಿತ್ತಗಾಂಗ್ ಪೊಲೀಸ್ ಲೈನ್ ಮತ್ತು ಆರ್ಮರಿ ಅಂದರೆ ಶಸ್ತ್ರಾಗಾರಗಳ ಮೇಲೆ ದಾಳಿ ಮಾಡಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳುವುದು. ಮುಂದೆ ಅವುಗಳನ್ನು ತಮ್ಮ ಕ್ರಾಂತಿಕಾರಿ ಯೋಜನೆಗಳಿಗೆ ಬಳಸಿಕೊಳ್ಳುವುದಾಗಿತ್ತು. ಇದರ ಜೊತೆ ಯುರೋಪಿಯನ್ ಕ್ಲಬ್ಗೆ ಸೇರಿದ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಬಾಂಬ್ ಹಾಕಿ ಕೊಲ್ಲುವುದಾಗಿತ್ತು. ಈ 3 ಯೋಜನೆಗಳು ರಾತ್ರಿ 10 ಗಂಟೆ ಸಮಯಕ್ಕೆ ಸರಿಯಾಗಿ ಆಗುವುದು. ಈ ಯೋಜನೆಗೆ 64 ಸೈನಿಕರನ್ನು IRAದಿಂದ ಆಯ್ಕೆ ಮಾಡಲಾಗಿತ್ತು. ಎಲ್ಲರಿಗೂ IRAಯ ಸಮವಸ್ತ್ರಗಳು ಮತ್ತು ಬ್ಯಾಡ್ಜ್ಗಳನ್ನು ನೀಡಿ ಅದರ ಮೇಲೆ ಅವರ ಹೆಸರನ್ನು ಬರೆಯಲಾಗಿತ್ತು. ಅವರ ಕೈಯಲ್ಲಿ ಪಟ್ಟಿಗಳನ್ನು ಕಟ್ಟಿದ್ದರು, ಏಕೆಂದರೆ ಬಂದೂಕುಗಳಿಂದ ಗುಂಡುಗಳು ಹಾರುವ ಸಂದರ್ಭದಲ್ಲಿ ಕೈಗಳು ಸ್ಥಿರವಾಗಿರಲೆಂದು. ಕತ್ತಲಾವರಿಸಿತು. ನಕ್ಷತ್ರಗಳು ಮಿಂಚಲಾರಂಭಿಸಿದವು. ಕ್ರಾಂತಿಕಾರಿ ಚಿಂಗಾರಿಗಳಿಂದ ಬರುವ ಮಿಂಚನ್ನು ನೋಡಲು ಚಂದ್ರನೂ ಸಹ ಬಂದೇ ಬಿಟ್ಟಿದ್ದನು. ಇದೇ ಸಮಯದಲ್ಲಿ IRA 2 ತುಕಡಿಗಳು ರೈಲ್ವೆ ಲೈನ್ ಕಡೆಗೆ ಗುಪ್ತವಾಗಿ ಹೊರಟವು. ಅಲ್ಲಿ ಅವರು ಪೀಸ್ ಪ್ಲೇಟನ್ನು ಕಿತ್ತಾಕಿದರು. ಇನ್ನೊಂದು ತುಕಡಿ ಟೆಲಿಫೋನ್ ಲೈನ್ ಕಡೆಗೆ ತೆರಳಿ ಅಲ್ಲಿದ್ದ ಅಧಿಕಾರಿಯನ್ನು ಪ್ರಜ್ಞೆ ತಪ್ಪಿಸಿ ಟೆಲಿಫೋನ್ ಲೈನ್ಗೆ ಬೆಂಕಿ ಹಚ್ಚಿದರು. ಚಿತ್ತಗಾಂಗ್ ಇವಾಗ ಬೇರೆ ಪ್ರದೇಶದಿಂದ ಮತ್ತು ಬ್ರಿಟಿಷ್ ಹುಕುಮತ್ನಿಂದ ಸಂಪೂರ್ಣವಾಗಿ ಸಂಪರ್ಕ ಕಳೆದುಕೊಂಡಿತು. 2 ತುಕಡಿಗಳು ಮುಂದುವರೆದು ಒಂದು ತುಕಡಿ ಅನಂತ್ ಸಿಂಗ್ ಮತ್ತು ಗಣೇಶ್ ಘೋಷ್ ನೇತೃತ್ವದಲ್ಲಿ ಪೊಲೀಸ್ ಲೈನ್ ಮೇಲೆ ಬ್ರಿಟಿಷ್ ಸೈನ್ಯವನ್ನು ಸೆದೆಬಡಿಯಲು ಹೊರಟಿತು. ಇನ್ನೊಂದು ತುಕಡಿ ತಾರಕೇಶ್ವರ ಹಸ್ತದಾರ್ ಅವರ ನೇತೃತ್ವದಲ್ಲಿ ಚಿತ್ತಗಾಂಗ್ದ ಮುಖ್ಯ ಶಸ್ತ್ರಾಗಾರ ಬಳಿ ಹೊರಟಿತು. ರಾತ್ರಿ 10 ಗಂಟೆ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಲೈನ್ ಮೇಲೆ IRA ಗುಂಡುಗಳು ಹಾರಿದವು. ಅನಂತ್ ಸಿಂಗ್ನ ಒಂದೇ ಗುಂಡಿಗೆ ಗಾರ್ಡ್ಗಳು ಸೋತು ತೆಪ್ಪಗಾದರು. ಬ್ರಿಟಿಷರ 200ಕ್ಕೂ ಹೆಚ್ಚು ಸೈನಿಕರಿಗೆ ಗುಂಡು ಹಾರಿಸಲೂ ಸಹ ಅವಕಾಶವು ಸಿಗುತ್ತಿರಲಿಲ್ಲ. ಏಕೆಂದರೆ ಬ್ರಿಟಿಷರಿಗೆ ಹೆದರಿಸುತ್ತಾ ಧಮಕಿ ಹಾಕುತ್ತಾ ಧೈರ್ಯದಿಂದ ಮುನ್ನಡೆದು ಅಂಗ್ರೇಜಿಗಳ ಆಡಳಿತ ಇಲ್ಲಿಗೆ ಮುಕ್ತಾಯವಾಯಿತು, ಪ್ರಾಣ ಉಳಿಯಬೇಕೆಂದರೆ ಓಡಿ ಹೋಗಿ ಎಂದು ಹೇಳುತ್ತಾ ಜೈ ಹಿಂದ್ ಘೋಷಣೆ ಕೂಗುತ್ತಾ ಮುನ್ನಡೆಯುತ್ತಿದ್ದರು. ಪೊಲೀಸ್ ಅಧಿಕಾರಿಗಳು ಈ ದಾಳಿಯಿಂದ ದಂಗಾಗಿ ಆತ್ಮಸಮರ್ಪಣೆ ಮಾಡಿಕೊಂಡರು. ಅಷ್ಟರಲ್ಲಿ IRAಯು ಪೊಲೀಸ್ ಲೈನ್ ವಶಪಡಿಸಿಕೊಂಡಿತು ಮತ್ತು ಶಸ್ತ್ರಾಸ್ತ್ರಗಳನ್ನು ಹಂಚಲಾರಂಭಿಸಿತು. ನಂತರ ಚಿತ್ತಗಾಂಗ್ ಮುಖ್ಯ ಶಸ್ತ್ರಾಗಾರ ಮೇಲೆ ದಾಳಿ ಮಾಡಿ ಅದನ್ನೂ ಸಹ ವಶಪಡಿಸಿಕೊಂಡರು. ಸೂರ್ಯಸೇನರು ಪೊಲೀಸ್ ಲೈನ್ ಮೇಲೆ ಹಾರುತ್ತಿದ್ದ ಬ್ರಿಟಿಷರ ತಿರಂಗವನ್ನು ಕಿತ್ತೊಗೆದು ಭಾರತದ ತಿರಂಗವನ್ನು ಹಾರಿಸಿದರು. ಮುಂದೆ ಒಂದೇ ಮಾತರಂ ಗೀತೆಯನ್ನು ಹಾಡಿ ಜೈ ಹಿಂದ್ ಘೋಷಣೆಯನ್ನು ಕೂಗಿದರು. ಆದರೆ ಸೂರ್ಯಸೇನರ ಮತ್ತು ಅವರ ಯೋಧರ ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ. ಅವರಿಗೆ ಬಂದೂಕುಗಳು ಪಿಸ್ತೂಲುಗಳು ಸಿಕ್ಕಿದರೂ ಅವುಗಳಲ್ಲಿ ಗುಂಡುಗಳು ಇರುವುದಿಲ್ಲ. ಹಾಗಾಗಿ ಇವು ಉಪಯೋಗಕ್ಕೆ ಬರುವುದಿಲ್ಲ ಎಂದು ತಿಳಿದು ಶಸ್ತ್ರಾಗಾರರ ಮೇಲೆ ಬೆಂಕಿ ಹಚ್ಚಿ IRA ಅಲ್ಲಿಂದ ಜಲಾಲಾಬಾದ್ ಬೆಟ್ಟಗಳ ಮೇಲೆ ಪರಾರಿಯಾಯಿತು.
19 ಏಪ್ರಿಲ್ ಬೆಳಗಿನ ಜಾವ ಸೂರ್ಯನ ಮೊದಲ ಕಿರಣದೊಂದಿಗೆ ಬ್ರಿಟಿಷ್ ಆರ್ಮಿ ಬಂದು ನೋಡಿದಾಗ ಪೊಲೀಸ್ ಲೈನ್ ಮೇಲೆ ಭಾರತದ ತಿರಂಗ ಹಾರುತ್ತಿತ್ತು. ರೈಲ್ವೆಗಳು ಹಳಿ ತಪ್ಪಿ ಬಿದ್ದಿದ್ದವು. ಟೆಲಿಗ್ರಾಫ್ಗಳ ಲೈನ್ಗಳು ಕಟ್ಟಾಗಿ ಬಿದ್ದಿದ್ದವು. ಇದಕ್ಕಿಂತ ದೊಡ್ಡದಾಗಿ ಆರ್ಮರಿಗಳು ಅಂದರೆ ಶಸ್ತ್ರಾಸ್ತ್ರಗಳ ಸುಟ್ಟು ಬೂದಿಯಾಗಿದ್ದವು. 20 ಏಪ್ರಿಲ್ ಕರ್ನಲ್ ಲಾರ್ಡ್ ಸ್ಮಿತ್ ನೇತೃತ್ವದಲ್ಲಿ ಈಸ್ಟರ್ನ್ ಫ್ರಾಂಟಿಯರ್ ರೈಫಲ್ ಬೆಟಾಲಿಯನ್, ಕ್ಯಾಪ್ಟನ್ ರಾಬಿನ್ಸ್ ನೇತೃತ್ವದಲ್ಲಿ ಸುರ್ಮಾ ವ್ಯಾಲಿ ಫೋರ್ಸ್ ಬೆಟಾಲಿಯನ್ ಮತ್ತು ಬಾಂಬೆ ಗ್ರೆನೇಡಿಯರ್ಸ್ನ ಒಂದು ಬೆಟಾಲಿಯನ್ ಚಿತ್ತಗಾಂಗ್ನ ಪ್ರದೇಶದ ಮೇಲೆ ಬಂದಿಳಿಯಿತು. IRA ಅನ್ನು ಪತ್ತೆ ಮಾಡಲು ಆರಂಭಿಸಿತು. ಅಕ್ಕಪಕ್ಕದ ಇಲಾಖೆಗಳಲ್ಲಿ ಯಾವ ಕ್ರಾಂತಿಕಾರಿಗಳು ಕೂಡ ಇರುವುದಿಲ್ಲ. ಆದರೆ ಅಲ್ಲಿ ಸಿಕ್ಕಿದ್ದು ಭಾರತೀಯ ಯೋಧರ ಶೌರ್ಯ, ಧೈರ್ಯ, ಸ್ಥೈರ್ಯ, ಪರಾಕ್ರಮ ಮತ್ತು ವೀರತ್ವ. 22 ಏಪ್ರಿಲ್ ಕೆಲವು ಕುರಿಗಾಹಿಗಳು ತಿಳಿಸಿದರು, ಜಲಾಲಾಬಾದ್ ಬೆಟ್ಟಗಳ ಮೇಲೆ ಖಾಕಿ ಬಟ್ಟೆ ಧರಿಸಿರುವ ವ್ಯಕ್ತಿಗಳನ್ನು ನೋಡಿದಂಗಾಯಿತು ಎಂದರು. ಇದು ಬ್ರಿಟಿಷರಿಗೆ ಸುದ್ದಿ ಮುಟ್ಟಿದ ಹಾಗೆ ಬ್ರಿಟಿಷ್ ಸೈನ್ಯ ಸಜ್ಜಾಯಿತು. 2 ತುಕಡಿಗಳಾಗಿ 2 ದಿಕ್ಕಿನಿಂದ ಬೆಟ್ಟವನ್ನು ಸುತ್ತುವರಿದರು. ಬೆಟ್ಟ ಏರುತ್ತಿರುವುದನ್ನು ನೋಡಿದ ಸೂರ್ಯಸೇನರು ತನ್ನ ಯೋಧರಿಗೆ ಸಮಯ ಬಂದಾಯಿತು, ಸಿದ್ಧರಾಗಿ, ನಮ್ಮ ಧೈರ್ಯ, ಸ್ಥೈರ್ಯ, ಪರಾಕ್ರಮವನ್ನು ಬ್ರಿಟಿಷರಿಗೆ ತೋರಿಸಬೇಕು, ಗುಂಡು ಹಾರಿಸಿ ಎಂದರು. ಕೇವಲ ಕನಸಿನಲ್ಲಿ ಯುದ್ಧ ನೋಡಿದ ಯುವಕ ಯುವತಿಯರು ಗುಂಡು ಹಾರಿಸಲು ಆರಂಭಿಸಿದರು. ಬೆಟ್ಟಗಳಿಂದ ಬರುತ್ತಿದ್ದ ಮಿಂಚಿನ ವೇಗದ ಗುಂಡುಗಳು ಬ್ರಿಟಿಷರ ಎದೆಯನ್ನು ಸೀಳಿದವು. ಬ್ರಿಟಿಷ್ ಸೈನ್ಯ ಹೆದರಿಕೊಂಡು ಬೆಟ್ಟ ಹತ್ತುವುದರ ಬದಲಾಗಿ ಇಳಿಯಲಾರಂಭಿಸಿತು. ಈ ದಾಳಿಯಲ್ಲಿ ಬ್ರಿಟಿಷರ ಅನೇಕ ಸೈನಿಕರು ಹತ್ಯೆ ಆಯಿತು. ಆದರೆ ನಂತರ ದಿನ ಬ್ರಿಟಿಷ್ ಸೈನ್ಯ ಬೆಟ್ಟ ಹತ್ತಿ ನೋಡಿದಾಗ ಸೂರ್ಯಸೇನರು ಈ ಮೊದಲೇ IRAದೊಂದಿಗೆ ಪಲಾಯನ ಮಾಡಿದ್ದರು. ಅಲ್ಲಿ IRAಯ 12 ಸೈನಿಕರ ಶವ ಅಷ್ಟೇ ಸಿಕ್ಕಿತು. ಬ್ರಿಟಿಷ್ ಅಧಿಕಾರಿ ತನ್ನ ಮೇಲೆ ತನಗೆ ಅಸಹ್ಯವಾಗಿ ಶವಗಳನ್ನು ಒಂದು ಕಡೆ ಕೂಡಿಸಿ ಪೆಟ್ರೋಲ್ ಹಾಕಿ ಸುಟ್ಟರು. ಮುಂದೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ವೇಷದಲ್ಲಿ ಸೂರ್ಯಸೇನರು ತಪ್ಪಿಸಿಕೊಂಡು ಅಡಗಿಕೊಂಡು ಮರೆಯಾಗಿದ್ದರು. ಅವರನ್ನು ಹಿಡಿಯಲು ಬ್ರಿಟಿಷರಿಗೆ ದೊಡ್ಡ ಸಾಹಸದ ಕೆಲಸವೇ ಆಗಿತ್ತು. 3 ವರ್ಷಗಳ ನಂತರ ಸೂರ್ಯಸೇನರು ತನ್ನ ಗೆಳೆಯ ನೇತ್ರಸೇನರ ಹತ್ತಿರ ಅಡಗಿಕೊಂಡಿದ್ದರು. ಆದರೆ ನೇತ್ರಸೇನ್ ತನ್ನ ಗೆಳೆತನಕ್ಕೆ ಮಸಿಯನ್ನು ಬಳಿದು ಮೋಸ ಮಾಡಿ ಬ್ರಿಟಿಷರಿಗೆ ಗುಪ್ತವಾಗಿ ಸೂರ್ಯಸೇನರ ಮಾಹಿತಿಯನ್ನು ನೀಡಿದ್ದರಿಂದ ಬ್ರಿಟಿಷರು ಸೂರ್ಯಸೇನನನ್ನು ಬಂಧಿಸಿದರು. ಆದರೆ ಸೂರ್ಯಸೇನರಿಂದ ಪ್ರಭಾವಿಯಾದ ಒಬ್ಬ ಕ್ರಾಂತಿಕಾರಿ ಯುವಕ ಸೂರ್ಯಸೇನರ ದ್ವೇಷದ ಕಿಡಿಯಲ್ಲಿ ಬಂದು ಅವರ ಹೆಂಡತಿಯ ಮುಂದೆ ಅವರನ್ನು ಗುಂಡಿಟ್ಟು ಕೊಲ್ಲುತ್ತಾರೆ. ಬ್ರಿಟಿಷರು ಅವರ ಹೆಂಡತಿಗೆ ಪದೇ ಪದೇ ಕೇಳಿದರು, ಈ ಕೃತ್ಯವನ್ನು ಯಾರು ಮಾಡಿದ್ದಾರೆಂದರು. ಆದರೂ ಸಹ ಅವರು ಹೇಳುವುದೇ ಇಲ್ಲ. ಏಕೆಂದರೆ ಸೂರ್ಯಸೇನರಿಗೆ ಮೋಸ ಮಾಡಿದ್ದರಿಂದ ಅವರು ಸಹ ವಿರೋಧಿಸಿದ್ದರು. ಬ್ರಿಟಿಷರು ಸೂರ್ಯಸೇನರನ್ನು ಬಂಧಿಸಿ ಕೆಲವು ದಿನಗಳ ನಂತರ ತನ್ನ ಗೆಳೆಯರೊಂದಿಗೆ ಗಲ್ಲಿಗೇರಿಸುವ ಸಂದರ್ಭದಲ್ಲಿ ನಿನ್ನ ಕೊನೆಯ ಆಸೆ ಏನು ಎಂದು ಕೇಳಿದಾಗ ಸೂರ್ಯಸೇನರು ಭಾರತೀಯ ಜನರಿಗೆ ಕೊನೆಯದಾಗಿ ಹೇಳಿದ ಮಾತು, ಹೇಳಿದ ಸಂದೇಶ ಏನಾಗಿತ್ತು ಅಂದರೆ ಮಾರ್ಚ್ ಫಾರ್ವರ್ಡ್, ನೆವರ್ ಲುಕ್ ಬ್ಯಾಕ್. ಬಿಕಾಸ್ ಎಟ್ ದ ಎಂಡ್ ಆಫ್ ಎ ಲಾಂಗ್ ಡಾರ್ಕ್ ನೈಟ್ ದೇರ್ ವಿಲ್ ಬಿ ಅ ಬ್ಯೂಟಿಫುಲ್ ಸನ್ರೈಸ್. ಪ್ರತಿಯೊಬ್ಬ ಶಿಕ್ಷಕರಿಗೂ ಸೂರ್ಯಸೇನರ ಬುದ್ಧಿ ಇರಬೇಕು. ದೇಶ ಎಡವಿದಾಗ ದೇಶ ಕಟ್ಟುವ ಯುವಕರಿಗೆ ಕರೆದುಕೊಂಡು ಹೋಗಿ ಹೋರಾಡುವ ಸಾಮರ್ಥ್ಯ ಒಬ್ಬ ಶಿಕ್ಷಕನಿಗೆ ಇದೆ ಎಂಬುದನ್ನು ತೋರಿಸಿಕೊಟ್ಟಿದ್ದು ಮಾಸ್ಟರ್ ದಾ ಅವರು.